ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಸಿಂಪಲ್ ಆಗಿ ಖುಷಿಯಾಗಿರೋಣ. ಎಲ್ಲಿ ಹೊರಟಿದ್ದೀನಿ ಅಂದ್ಕೊಂಡ್ರಾ? ಆಫೀಸ್ ಕೆಲಸದಿಂದ ಕೋಪನ್ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ 3 o'clock ಆಗ್ತಾ ಇದೆ. ಫ್ಲೈಟ್ ಡಿಲೇ ಆಗಿದೆ. 4:15 ಇದ್ದಿದ್ದು ಫ್ಲೈಟ್ ಇವಾಗ 5 ಗಂಟೆಗೆ. ಎಲ್ಲರಿಗೂ ಗೊತ್ತು, ಏನು ಸ್ಪೆಷಲ್ ಇಲ್ಲ. ನಾರ್ಮಲ್ ಆಗಿ ಕ್ರೆಡಿಟ್ ಕಾರ್ಡಲ್ಲಿ ಲೌಂಜ್ ಆಕ್ಸಸ್ ಸಿಗುತ್ತೆ. ಲೌಂಜ್ ಆಕ್ಸಸ್ಸಲ್ಲಿ ಆರಾಮಾಗಿ ಕಾಲೆಲ್ಲ ಸ್ಟ್ರೆಚ್ ಮಾಡ್ಕೊಂಡು ಕೂತ್ಕೋಬೋದು. ಫುಡ್ ಕೂಡ ಇರುತ್ತೆ, ಡ್ರಿಂಕ್ಸ್ ಕೂಡ ಇರುತ್ತೆ. ಪ್ರತಿ ಒಂದು ಲಾಂಜ್ ಆಕ್ಸಸ್ಗೆ 2 ಡ್ರಿಂಕ್ಸ್ ಕೂಪನ್ ಕೊಡ್ತಾರೆ. ಅಫ್ಕೋರ್ಸ್ ನಮ್ಗದು ಯೂಸ್ ಆಗಲ್ಲ. ಆ್ಯಂಡ್ ನೋಡಿ, ಊಟದಲ್ಲಿ ತುಂಬಾ ವೆರೈಟೀಸ್ ಇರುತ್ತೆ. ರೋಟೀಸಿಂದ ಹಿಡಿದು ಟಿಕ್ಕೀಸಿಂದ ಹಿಡಿದು ರೈಸ್, ದಾಲ್, ಫ್ರೂಟ್ಸ್ ಆ್ಯಂಡ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಸಾಫ್ಟ್ ಡ್ರಿಂಕ್ಸ್, ಜ್ಯೂಸಸ್ ಇರುತ್ತೆ, ಸ್ಯಾಲೆಡ್ಸ್ ಮಾಡಿರ್ತಾರೆ. ಕೆಲವೊಂದು ಸ್ಯಾಲೆಡ್ಸ್ ನಮಗೆ ಅರ್ಥ ಆಗಲ್ಲ. ನನಗೆ ಆ್ಯಕ್ಚುಲಿ ಇಲ್ಲಿ ಬಂದು ಆರಾಮಾಗಿ ಕೂತ್ಕೊಂಡು ಒಂದೊಳ್ಳೆ ಕಾಫಿ, ಒಂದೆರಡು ಬಿಸ್ಕಿಟ್ ತಿಂದರೂ ಸಾಕು ಅನಿಸುತ್ತೆ. ಆ ಏರ್ಪೋರ್ಟ್ ಗಿಜಿಗಿಜಿಯಿಂದ ನೈಸ್ ಚೆನ್ನಾಗಿರೋ ಕುಕ್ಕೀಸು, ಈ ಸಲ ಚಕ್ಲಿ ಎಲ್ಲ ಇಟ್ಟಿದ್ರು. ಆ್ಯಂಡ್ ಇಲ್ಲಿ ಒಂದೇನೆಂದರೆ ಯು ಹ್ಯಾವ್ ಗುಡ್ ವಾಶ್ರೂಮ್ಸ್. ಇದು ವಾಶ್ರೂಮ್ಗೆ ಹೋಗೋ ವೇ ಆ್ಯಂಡ್ ವಾಶ್ರೂಮ್ಸು ತುಂಬಾ ನೀಟಾಗಿರುತ್ತೆ. ಅಫ್ಕೋರ್ಸ್ ಅಂತೂ ಇಂತೂ ಲಾಂಜ್ದು ಆ್ಯಕ್ಸಸ್ನ ಮುಗಿಸ್ಕೊಂಡು ಫ್ಲೈಟ್ ಹತ್ತೋ ಟೈಮ್ ಆಯಿತು. ಇದೆಲ್ಲ ನಿದ್ದೆ ಟೈಮ್. ಜನಗಳೆಲ್ಲ ಪಾಪ ಫುಲ್ಲು ನಿದ್ದೆನಲ್ಲಿದ್ದಾರೆ. ಹಾಗೂ ಸುಮ್ಮನೆ ಕೂತ್ಕೊಂಡು ಮಾಡೋದೇನು, ನನ್ನ ಹಸ್ಬೆಂಡಿಗೆ ವೀಡಿಯೋನ ಮಾಡಿ ಕಳಿಸ್ತಾ ಇದೆ. ಇನ್ಫ್ಯಾಕ್ಟ್ ನಮ್ಮ ಮಮ್ಮಿಗೆ ವೀಡಿಯೋ ಮಾಡಿ ಕಳಿಸ್ತಾ ಇದೆ ಏನಾಯಿತು ಹೇಗಾಯಿತು ಅಂತ. ಬಟ್ ನಿಜವಾಗ್ಲೂ ಹೇಳ್ತೇನೆ, ಸಖತ್ತು ಸುಸ್ತಾಗಿತ್ತು. ಸುಸ್ತಾಯಿತು. ನಾವು ನಾರ್ಮಲ್ ಆಗಿ ತಗೊಳ್ಳೋದು ಎಮಿರೇಟ್ಸ್ ಫ್ಲೈಟು. ನನಗಿಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ. ಇನ್ಫ್ಯಾಕ್ಟ್ ಈ ಸಲ ನನಗೆ ಅಪ್ಪರ್ ಡೆಕ್ ಸಿಕ್ಕಿತ್ತು. ಅಪ್ಪರ್ ಡೆಕ್ಕಲ್ಲಿ ಹೆಂಗಂದರೆ ಆ ಸೈಡ್ ಈ ಸೈಡಲ್ಲಿ 2 ಸೀಟ್ ಇರುತ್ತೆ, ಮಧ್ಯದಲ್ಲಿ 3 ಸೀಟ್ ಇರುತ್ತೆ. ಟ್ರಾವೆಲ್ ಮಾಡಿರೋರಿಗೆ ಗೊತ್ತಿರುತ್ತೆ. ಇಲ್ಲ ಅಂದರೆ ನೋಡಿ, ಈ ಥರ ಹೆಡ್ಫೋನ್ಸು, ಕಂಬಳಿ, ಹೊದ್ಕೊಳ್ಳೋಕೊಂದು ಬೆಡ್ಶೀಟು ಎಲ್ಲ ಕೊಟ್ಟಿರ್ತಾರೆ. ಒಂದೇ ಒಂದು ಎಂಟರ್ಟೈನ್ಮೆಂಟ್ ಫ್ಲೈಟಲ್ಲಿರೋದು ಅಂದರೆ ಈ ಎಂಟರ್ಟೈನ್ಮೆಂಟ್ ಅಂತಲ್ಲಿ ಏನು ಐಕಾನ್ ಕಾಣಿಸ್ತದಲ್ಲ, ಅದರಲ್ಲಿ ತುಂಬಾ ಮೂವೀಸ್ ಆಗಲಿ, ಸಾಂಗ್ಸ್ ಆಗಲಿ, ಸಮ್ ರಿಯಾಲಿಟಿ ಶೋಸ್, ಎಲ್ಲ ಲ್ಯಾಂಗ್ವೇಜ್ದು ರಿಯಾಲಿಟಿ ಶೋಸು, ಮೂವೀಸ್, ಸಾಂಗ್ಸ್ ಎಲ್ಲ ಇರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ನೀವು ತುಂಬ ಫ್ರೀಕ್ವೆಂಟಾಗಿ ಟ್ರಾವೆಲ್ ಮಾಡಿದ್ರೆ ಸೇಮ್ ಮೂವೀಸ್ ಅದರಲ್ಲಿರುತ್ತೆ, ಅದು ಅಪ್ಗ್ರೇಡ್ ಆಗಿರಲ್ಲ. ಹಾಗೆ ಹೋದ ತಕ್ಷಣ ಫಸ್ಟ್ ಕೂತ್ಕೊಂಡ, ಅದಾದಮೇಲೆ ಇಯರ್ಫೋನ್ನ ಪ್ಲಗ್ ಮಾಡಿಬಿಟ್ಟು ಯಾವುದೆಲ್ಲ ಮೂವಿ ಇದೆ ಅಂತ ನೋಡೋದು. ಇನ್ಫ್ಯಾಕ್ಟ್ ಇಲ್ಲಿ ಏನಾಗುತ್ತೆ ಅಂದರೆ ಇವ್ರದ್ದು ಅನೌನ್ಸ್ಮೆಂಟ್ ಏನಿದೆಯಲ್ಲ, ಅದು ಈ ಸ್ಕ್ರೀನಲ್ಲೇ ಬರುತ್ತೆ. ಸೊ ಬೇಸಿಕಲಿ ಫ್ಲೈಟ್ ಟೇಕ್ ಆಫ್ ಆಗೋಗಿಂತ ಮುಂಚೆ ನೀವು ಏನೇ ಮೂವಿನ ಶುರು ಮಾಡಿದ್ರು ಮಧ್ಯದಲ್ಲಿ ನೋಡಿ ಈ ಥರ ಸೇಫ್ಟಿ ಇನ್ಸ್ಟ್ರಕ್ಷನ್ಸ್ ಬರುತ್ತೆ. ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಯಿತಾ ಇವ್ರದ್ದು ಈ ಸೇಫ್ಟಿ ಇನ್ಸ್ಟ್ರಕ್ಷನ್ಸ್ ಏನು ಕೊಡ್ತಾರೆ. ಪಾಪ ಯಾರು ನಿಂತ್ಕೊಂಡು ಹೇಳಬೇಕಾಗಿಲ್ಲ. ವೆರಿ ಡೀಟೇಲ್ಡ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಸೇಫ್ಟಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಸೊ ದ್ಯಾಟ್ ಯು ಆರ್ ವೆರಿ ಸೇಫ್ ಇನ್ಸೈಡ್ ದ ಫ್ಲೈಟ್. ಸೀಟ್ ಹೆಂಗೆ ಮೇಲೆ ಕೆಳಗಡೆ ಮಾಡ್ತೀರಾ, ಎಮರ್ಜೆನ್ಸಿನಲ್ಲಿ ಏನು ಮಾಡಬೇಕು ನೋಡಿ. ಇದರಲ್ಲಿ ಆ ರಿಮೋಟು ಇರುತ್ತೆ. ಇಫ್ ಯು ಡೋಂಟ್ ವಾಂಟ್ ಟು ಆಪ್ರೇಟ್ ಇಟ್ ದೇರ್, ರಿಮೋಟಲ್ಲಿ ತೊಗೊಂಡು ನೀವು ಇದನ್ನು ಆಪ್ರೇಟ್ ಮಾಡ್ಕೋಬೋದು. ಇನ್ಫ್ಯಾಕ್ಟ್ ಅದೆಲ್ಲ ಏನು ಗೊತ್ತಾ, ಫ್ಲೈಟ್ ಟೇಕ್ ಆಫ್ ಆಗೋ ತನಕ ಟೈಮ್ ಪಾಸ್ ಅಂತ ಹೇಳ್ಬೋದು. ನಾನು ಅಷ್ಟೇ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ದಾಗ ಬೋರ್ ಆಗುತ್ತೆ. ನಮಗೆ ಗೊತ್ತು, ದುಬೈ ತನಕ 3.5 ಗಂಟೆ, ಅದಾದಮೇಲೆ ಮತ್ತೆ 7 ಗಂಟೆ. ದುಬೈಲಿ ಆ್ಯಕ್ಚುಲಿ ಟೈಮ್ ಇರಲ್ಲ ಆಯಿತಾ. ನಮ್ಮದು ಕನೆಕ್ಟಿಂಗ್ ಫ್ಲೈಟ್ ಇರುತ್ತೆ. ಅಫ್ಕೋರ್ಸ್ ಅವರು ವೆಯ್ಟ್ ಮಾಡ್ತಾರೆ, ಆಮೇಲೆ ಆ ಲಾಸ್ಟ್ ಕಾಲ್ ಅಂತ ಹೇಳ್ತಾ ಇರ್ತಾರೆ. ಸೊ ದಿಸ್ ವಾಸ್ ಈ ಫ್ಲೈಟ್ ಬಂದುಬಿಟ್ಟು 3.5 ಗಂಟೆ ಫ್ಲೈಟು. ಹಾಗೆ ಅಲ್ಲಿಂದ ಮತ್ತೆ ನನಗೆ 6.5 ಗಂಟೆ ಫ್ಲೈಟ್ ಇತ್ತು. ಸೊ ಹಾಗೆ ಟೈಮ್ ಪಾಸ್ ಮಾಡ್ತಾ ಇದ್ವಿ. ಆ್ಯಂಡ್ ದೆನ್ ಇನ್ಫ್ಯಾಕ್ಟ್ ಎಷ್ಟು ಟೈಮ್ ತೋರಿಸ್ತಾ ಇದೆ ದುಬೈಗೆ ಅಂತೆಲ್ಲ ತೋರಿಸ್ತಾ ಇತ್ತು ನೋಡಿ. ಅದರಲ್ಲಿ ಕರಣ್ ಜೋಹರ್ದು ಯಾವುದೋ ಒಂದು ಶೋ ನೋಡ್ತಾ ಇದ್ದೆ. ಫುಲ್ ಟೈಮ್ ಪಾಸ್, ಇನ್ನೇನು ಇಲ್ಲ ಅಲ್ಲಿ. ಅದು ಶೋ ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ, ಏನು ಮಾಡಬೇಕು ಗೊತ್ತಿರಲ್ಲ. ಸುಮ್ಮನೆ ಕೂತಿರ್ತೀರ, ಎಲ್ಲರೂ ಮಲ್ಕೊಂಡ್ಬಿಡ್ತಾರೆ. ನನಗಂತೂ ಮಲ್ಗೋಕ್ಕೂ ಆಗಲ್ಲ, ಇಷ್ಟನೂ ಆಗಲ್ಲ. ಇದೇ ಕೆಲಸ, ಸ್ಕ್ರೋಲ್ ಅಪ್, ಸ್ಕ್ರೋಲ್ ಡೌನ್, ಸ್ಕ್ರೋಲ್ ರೈಟ್, ಸ್ಕ್ರೋಲ್ ಲೆಫ್ಟ್ ಅಂದ್ಕೊಂಡು ಮಾಡಿಕೊಂಡು ಏನೋ ಒಂದು ಮ್ಯೂಸಿಕ್. ಆಮೇಲೆ ಏನು ಗೊತ್ತಾ, ಸುಸ್ತಾದ್ಮೇಲೆ ಏನು ಮಾಡೋದಂದರೆ ಅರ್ಜಿತ್ ಸಿಂಗ್ದು ಮ್ಯೂಸಿಕ್ ಕೇಳೋದು. ಏನೋ ಒಂದು ಮಾಡ್ತಾ ಇರ್ತೀವಿ. ನಾನಂತೂ ನಾರ್ಮಲಾಗಿ ಬಿಕಾಸ್ ಅಲ್ಲಿ ಬೇರೆ ಯಾವುದು ಟೈಟಲ್ಸ್ ಟ್ರ್ಯಾಕ್ಸ್ ಇರಲ್ಲ, ಸೊ ಅದನ್ನೇ ಮಾಡ್ತಾ ಇದೆ. ಇನ್ಫ್ಯಾಕ್ಟ್ ಒಂದು ಒಳ್ಳೆ ಗೆಸ್ಚರ್ ಥರ ನೋಡಿ, ನಿಮಗೆ ಬ್ರೇಕ್ಫಾಸ್ಟ್ಗೆ ಏನಿರುತ್ತೆ, ಆಮೇಲೆ ಲಂಚ್ಗೆ ಏನಿರುತ್ತೆ ಅಂತ ಮೆನು ಕೊಟ್ಟಿರ್ತಾರೆ. ಇನ್ಫ್ಯಾಕ್ಟ್ ಬ್ಯಾಂಗ್ಳೂರಿಂದ ಫ್ಲೈಟ್ ಹೋಗೋದ್ರಿಂದ ಈ ಮೆನುನಲ್ಲಿ ಕನ್ನಡನೂ ಆ್ಯಡ್ ಮಾಡಿರ್ತಾರೆ. ನೋಡೋದು ಚಂದ ಅನಿಸುತ್ತೆ, ಕನ್ನಡದಲ್ಲಿ ಬರೆದಿರ್ತಾರೆ ನೋಡಿ ಬ್ರೇಕ್ಫಾಸ್ಟ್ ಏನೆಲ್ಲ ಇದೆ ಅಂತ. ಅಂತೂ ಇಂತೂ ಫ್ಲೈಟ್ ಟೇಕ್ ಆಫ್ ಆಯಿತು. ಆಮೇಲೆ ಬಂತು ನೋಡಿ ಸೋ ಕಾಲ್ಡ್ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್. ಆ್ಯಕ್ಚುಲಿ ನಾನು ವೆಜ್ ಮೀಲ್ಸ್ ಬುಕ್ ಮಾಡಿರ್ತೀನಿ, ಬಿಕಾಸ್ ವೆಜ್ ಅಂತೂ ತುಂಬ ಕಷ್ಟ ಸಿಗೋದು ಅದರಲ್ಲಿ. ನನಗೆ ಇಷ್ಟ. ಇದೊಂಥರ ಬ್ರೆಡ್ಸ್ ಕೊಡ್ತಾರೆ. ಇಟ್ಸ್ ಕಾಲ್ಡ್ ಆಸ್ ಅ ಫ್ರೂಟ್ ಕೇಕ್ ಆಲ್ಸೋ. ಶಾವಿಗೆ ಬಾತು, ಇಡ್ಲಿ, ಸಾಂಬಾರೆಲ್ಲ ಇತ್ತು.
ನಾನು ಆ್ಯಕ್ಚುಲಿ ಅಪ್ಪರ್ ಡೆಕ್ಕಲ್ಲಿ ಇದ್ದಿದ್ದರಿಂದ ಅಪ್ಪರ್ ಡೆಕ್ಕಲ್ಲಿ ಏನು ಗೊತ್ತಾ, ಇಟ್ ಈಸ್ ವೆರಿ ಸ್ಪೇಷಿಯಸ್ ಆಯಿತಾ. ಆ್ಯಂಡ್ ಈವನ್ ಅವ್ರದ್ದು ವಾಶ್ರೂಮ್ಸ್ ಕೂಡ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿರುತ್ತೆ. ಫ್ಲೈಟಲ್ಲಿ ವಾಶ್ರೂಮ್ಸ್ ಹೆಂಗಿರುತ್ತೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ತುಂಬ ನೀಟಾಗಿರುತ್ತೆ. ಬಿಸಿನೀರಿಗೆ ತಣ್ಣೀರಿಗೆ ಡಿಫ್ರೆಂಟ್ ಸ್ವಿಚಸ್ ಇರುತ್ತೆ. ನಿಮ್ಗೆ ಏನು ಬೇಕೋ ಅದನ್ನು ಯೂಸ್ ಮಾಡ್ಕೋಬೋದು. ಬಾಡಿ ಮಾಯ್ಶ್ಚರೈಸರು, ಫೇಸ್ ಕ್ರೀಮ್ ಇರುತ್ತೆ. ಆಮೇಲೆ ಯು ಹ್ಯಾವ್ ಸ್ಯಾನಿಟೈಸರ್, ಅದಾದಮೇಲೆ ಸ್ಯಾನಿಟರಿ ನ್ಯಾಪ್ಕಿನ್ಸು, ಫೇಸಿಗೆ ಬೇರೆ ನ್ಯಾಪ್ಕಿನ್ಸು ಆ್ಯಂಡ್ ಡಿಫ್ರೆಂಟ್ ಯೂಸೇಜ್ಗೆ ಡಿಫ್ರೆಂಟ್ ನ್ಯಾಪ್ಕಿನ್ಸ್ ಇರುತ್ತೆ. ಆ್ಯಂಡ್ ದಿಸ್ ಈಸ್ ದ ಕಮೋಡ್ ಆ್ಯಂಡ್ ದಿಸ್ ಇಸ್ ಸೋ ಬ್ಯೂಟಿಫುಲ್. ಎಮಿರೇಟ್ಸಲ್ಲಿ ನೀಟಾಗಿ ಮೇಂಟೈನ್ ಮಾಡ್ತಾರೆ. ಐ ಥಿಂಕ್ ದೇ ಹ್ಯಾವ್ ಅ ವೆರಿ ರೆಗ್ಯುಲರ್ ಕ್ಲೀನಿಂಗ್ ಪ್ರಾಸೆಸ್. ಫ್ಲಶ್ ಈ ಥರ ಆಗುತ್ತೆ, ಬಟ್ ಫಸ್ಟ್ ಟೈಮ್ ಹೋಗೋರು ತುಂಬ ಭಯ ಪಡ್ಕೋತಾರೆ. ಯಾಕಂದರೆ ಫ್ಲಶ್ ಮಾಡಬೇಕಾದ್ರೆ ಝ್ ಅಂತ ಸೌಂಡ್ ಬರುತ್ತೆ. ಟಿಶ್ಯೂಸು, ಬಿಸಿನೀರು ಆ್ಯಕ್ಚುಲಿ ಏನು ಗೊತ್ತಾ, ನಿಮಗೆ ಸ್ವಲ್ಪ ರಿಫ್ರೆಶ್ ಆಗಬೇಕಂದ್ರೆ ಬಾತ್ರೂಮ್ಗೆ ಹೋಗ್ಬಿಟ್ಟು ಫೇಸ್ ಟಿಶ್ಯೂಗೆ ಬಿಸಿನೀರು ಹಾಕ್ಕೊಂಡು ವೈಪ್ ಮಾಡಿದರೆ ಯುವರ್ ಫೇಸ್ ವಿಲ್ ಬಿ ಅ ಲಿಟಲ್ ಮೋರ್ ಫ್ರೆಶ್. ಅದಾದಮೇಲೆ ದೇ ಹ್ಯಾವ್ ಈವ್ನಿಂಗ್ ಬ್ರೇಕ್ಫಾಸ್ಟ್. ಇದು ಆ್ಯಕ್ಚುಲಿ ಏನು ಗೊತ್ತಾ, ಕೋಪನ್ ಹೇಗನ್ ಹೋಗೋ ಟೈಮಲ್ಲಿ ಅದೊಂದು ಆ್ಯಪಲ್ ಪೈ ಕೊಡ್ತಾರೆ, ಸಖತ್ತಾಗಿರುತ್ತೆ. ನಾವಂತೂ ಇದಕ್ಕೆ ವೇಟ್ ಮಾಡಿ, ಬಿಸಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಐ ಥಿಂಕ್ ನಾನು ಕಂಬೈನ್ ಮಾಡಿದ್ದೀನಿ 2 ವಿಡಿಯೋ ಕ್ಲಿಪ್ಪಿಂಗ್ಸ್ನ. ಇಲ್ಲೇನಂದರೆ ನಿಮಗೆ ಆ್ಯಕ್ಚುಲಿ ಈ ಕಾಫಿಗಳೆಲ್ಲ ಕಾಫಿ ಥರ ಇರಲ್ಲ, ಬಟ್ ಏನಾದರೂ ಬಿಸಿಯಾಗಿ ಕುಡಿಬೇಕು ಅಂತ ಇದ್ದಾಗ ಇದನ್ನು ಕುಡಿಬೋದು. ನೋಡಿ, ನಾನು ಹೇಳ್ದಂಗೆ ದಿಸ್ ಇಸ್ ದ ಫ್ಲೈಟ್ ಟು ಕೋಪನ್ ಹೇಗನ್. ಇನ್ನೂ 4 ಗಂಟೆ 17 ನಿಮಿಷ ಇದೆ. ನಾನು ಇದನ್ನೇ ಹೇಳ್ತಾ ಇದ್ದೀನಿ ನೋಡಿ, ನಾನು ಆ್ಯಕ್ಚುಲಿ ಏಷ್ಯನ್ ಅಥವಾ ಇಂಡಿಯನ್ ವೆಜಿಟೇರಿಯನ್ ಮೀಲ್ನ ಆಲ್ರೆಡಿ ಮಾಡಿರ್ತೀನಿ. ವೆರೈಟೀಸ್ ತುಂಬ ಇರುತ್ತೆ, ಏನಂತ ವಿಚಿತ್ರ ಸೂಪರಾಗಿರೋ ಮೀಲಲ್ಲ. ಬಟ್ ಸಾಲ್ಮನ್ನು, ಪೋರ್ಕು, ಚಿಕನ್ಗಿಂತ ನಾವಿದೆ ತಿನ್ನೋದು, ಯಾಕಂದ್ರೆ ನಾವು ಅದೆಲ್ಲ ತಿನ್ನಲ್ಲ. ಡೆಸರ್ಟ್ ಇರುತ್ತೆ, ಬ್ರೆಡ್ ಇರುತ್ತೆ, ಬನ್ ಇರುತ್ತೆ. ಇಟ್ಸ್ ಗುಡ್. ಅಂತೂ ಇಂತೂ ಲ್ಯಾಂಡ್ ಆದ್ವಿ ಟು ದ ಲ್ಯಾಂಡ್ ಆಫ್ ಕೋಲ್ಡ್. ಸಿ ಯು ಗೈಸ್.